ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಂತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ವಚನ ಇತ್ತು? ಯಾವ ವಾಕ್ಯ ಇತ್ತು? ಹಲ್ಲೆಲೂಯಾ, ಬಂದಿದೆಲ್ಲ. ಹಲ್ಲೆಲೂಯಾ, ಯಾವ ವಾಕ್ಯ ಇತ್ರಮ್ಮ? ಹಲ್ಲೆಲೂಯಾ. ಹೃದಯದ ವಿಷಯವಾಗಿ ನಾವು ಧ್ಯಾನ ಮಾಡಿದ್ವಿ. ಹೃದಯ ಎನ್ನುವಂಥದ್ದು ಬಹಳ ಮೋಸಕರವಾಗಿರುವಂಥದ್ದು, ಅದು ಬಹಳ ಘೋರವಾದಂಥ ವ್ಯಾಧಿಗೆ ತುತ್ತಾಗಿದೆ. ಹೃದಯ ಯಾವ ರೀತಿಯಾಗಿರಬೇಕು ಎನ್ನುವಂಥ ಒಂದು ವಾಕ್ಯ ಸಂದೇಶವನ್ನು ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ಹೊಸದಾದ ಸಂದೇಶದ ಕಡೆಗೆ ಹೋಗೋಣ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಈ ಸಮಯದಲ್ಲಿ ಒಂದು ಸಾರಿ ನಾವು ಓದಿಕೊಂಡು, ಮೊದಲನೇ ಯೋಹಾನ 2:15. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ಒಂದು ವಿಶೇಷವಾದಂಥ ಸಂದೇಶವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಧ್ಯಾನದ ಅಂಶ ಈ ರೀತಿಯಾಗಿದೆ: ವಿಶ್ವಾಸಿ ಲೋಕದ ಸಂಗಡ ಯಾವ ರೀತಿಯಾದಂಥ ಸಂಬಂಧವುಳ್ಳವನಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ನಾವು ನೋಡುವಾಗ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಲೋಕದಲ್ಲಿ ಇರುವಂಥದ್ದು ಏನಾಗಿದೆ ರೀ? ದೇವರು ನೋಡ್ತಾ ಇದ್ದಾನೆ. ಲೋಕವನ್ನು ನೋಡಿದಾಗ ದೇವರಿಗೆ ಏನು ಕಾಣಿಸ್ತಾ ಇದ್ದಂತೆ? 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ತಿರೋ ಒಂದು ಸರಿ ಓದ್ರಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ಏನು ಮಾಡಿದಂಥ ದೇವರು ನೊಂದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕದಲ್ಲಿ ಏನಿದೆ ರೀ? ಸಂಪೂರ್ಣವಾಗಿ ಕೆಟ್ಟು ಹೋದಂಥ ಮನುಷ್ಯರು ಜೀವಿಸ್ತಾ ಇದ್ದಾರೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ನೀವು ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಮಕ್ಕಳಾದಂಥ ನಾವು, ವಿಶ್ವಾಸಿಗಳಾದಂಥ ನಾವು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಕರೆಯಲ್ಪಟ್ಟಂಥ ನಾವು, ಸರ್ವಶಕ್ತನಾದಂಥ ದೇವರ ಆಶ್ರಯಕ್ಕೆ ಬಂದಂಥ ನಾವು, ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ಗುಂಪಿನಲ್ಲಿ ಸೇರ್ಪಡೆಯಾದಂಥ ನಾವು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕು? ಹಲ್ಲೆಲೂಯಾ. ಹಡಗು ಎನ್ನುವಂಥದ್ದು ಸಮುದ್ರದಲ್ಲಿ ಇರುವಾಗಲೂ ಕೂಡ, ಹಡಗು ಎನ್ನುವಂಥದ್ದು ಸಮುದ್ರದ ನೀರನ್ನು ಒಂದು ವೇಳೆ ತನ್ನ ಒಳಗೆ ಅದು ಏನಾದರೂ ಬರಮಾಡಿಕೊಂಡ್ರೆ ಆ ಹಡಗು ಏನಾಗುತ್ತೆ? ಅದು ಮುಳುಗಿ ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿ ನಾವು ಇದ್ದಾಗಲೂ ಕೂಡ ಲೋಕದ ರೀತಿಯಲ್ಲಿ ನಾವು ಜೀವಿಸದೆ ಸಂಪೂರ್ಣವಾಗಿ ನಾವು ಜ್ಞಾನವಂತರಾಗಿ, ವಿವೇಕವಂತರಾಗಿ, ಆತ್ಮಾನುಸಾರವಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ನಾವು ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯ. ಯಾಕಂದರೆ ಈ ಲೋಕದಲ್ಲಿ ನಾವಿದ್ದೇವೆ, ಇದು ಕೆಟ್ಟು ಹೋದಂಥ ಲೋಕ. ಆದರೂ ಕೂಡ ಕೆಟ್ಟು ಹೋದಂಥ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ಬೇಕಂತೇಳಿ ದೇವರ ವಾಕ್ಯ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಏನು ಮಾಡ್ತಾ ಇದೆ ರೀ? ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಒಂದೊಂದಾಗಿ ಕೆಲವೊಂದು ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಈ ಸಮಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ
ಲೋಕವು ನಿಮ್ಮ ಮೇಲೆ ಏನಂತ ಹೇಳ್ತದೆ ವಾಕ್ಯ, ದ್ವೇಷ ಮಾಡುತ್ತದೆ ಎಂಬುದಾಗಿ. ಮೊದಲನೇದಾಗಿ ನಾವೇನು ಮಾಡ್ಬೇಕಂದ್ರೆ ಲೋಕದಿಂದ ನಾವು ಹೊರಗಡೆ ಬರಬೇಕು. ಎಲ್ಲಿಂದ ಹೊರಗಡೆ ಬರ್ಬೇಕ್ರಿ? ಈ ಲೋಕದಿಂದ. ಈ ಲೋಕದಲ್ಲಿ ಏನೇನಿದೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕೃತ್ಯಗಳು ಎಲ್ಲಿದಾವ್ರಿ? ಈ ಲೋಕದಲ್ಲಿದ್ದಾವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ನೀವು ಈ ಲೋಕದ ಕಡೆಯವರಾಗಿದ್ರೆ ಲೋಕ ನಿಮ್ಮ ಮೇಲೆ ತನ್ನವರೆಂದು ಏನು ಮಾಡ್ತಾ ಇತ್ತಂತೆ, ಮಮತೆ ಇಡ್ತಾ ಇತ್ತು. ಆದರೆ ನೀವು ಈ ಲೋಕದವರಲ್ಲ. ಈ ಲೋಕದಿಂದ ನೀವು ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ನೀವು ಜೀವಿಸುವವರಾಗಿದ್ದೀರಿ. ಸಭೆ ಅಂತಂದ್ರೆ ಏನ್ರಿ? ಸಪರೇಟ್ ಆದಂಥವ್ರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕದ ಕಡೆಯಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಬೇರೆ ಮಾಡಿಕೊಂಡಂಥ ಒಂದು ಸ್ಥಿತಿಯಲ್ಲಿರುವಂಥದ್ದು ಏನಾಗಿದೆ ರೀ? ಸಭೆ ಎನ್ನುವಂಥದ್ದಾಗಿದೆ ಪ್ರೇರೆ. ಎಕ್ಲೇಶಿಯಾ ಎಂಬುದಾಗಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ನಾವು ಲೋಕದವರಾಗಿ ಇರಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಲೋಕದ ಕಡೆಯಿಂದ ನಾವು ಹೊರಟು ಹೋದಂಥ ಸ್ಥಿತಿಯಲ್ಲಿ, ಲೋಕದ ಒಂದು ಸ್ಥಿತಿಯಿಂದ ನಾವು ಹೊರಗಡೆ ಬಂದಂಥ ಸ್ಥಿತಿಯಲ್ಲಿ ನಾವು ಜೀವಿಸುವವರು ಆಗಬೇಕು. ಲೋಕದಲ್ಲಿ ಏನೇನಿದೆ ಎಂಬುದಾಗಿ ನಾವು ನೋಡುವಾಗ, ಲೋಕದಲ್ಲಿ ಭಯಂಕರವಾದಂಥ ಪಾಪದ ಕೃತ್ಯಗಳಿದ್ದಾವೆ, ಲೋಕದಲ್ಲಿ ಭಯಂಕರವಾದಂಥ ಹಿಂಸೆಯ ಕಾರ್ಯಗಳಿದ್ದಾವೆ, ಲೋಕದಲ್ಲಿ ಭಯಂಕರವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಎನ್ನುವಂಥ ಕಾರ್ಯಗಳಿದ್ದಾವೆ. ಇವೆಲ್ಲವುಗಳಿಂದ ಸಭೆ ಎನ್ನುವಂಥದ್ದು ಏನಾಗಬೇಕಾಗಿದೆ? ಹೊರಗಡೆ ಬರಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ವಿಶ್ವಾಸಿ ಸಂಪೂರ್ಣವಾಗಿ ಅವನು ಹೆಂಗಿರ್ಬೇಕಂತೆ, ಆತನು ಹೆಂಗಿರ್ಬೇಕಂತೆ, ಲೋಕದಿಂದ ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ಇರುವವನಾಗಬೇಕು. ಹಲ್ಲೆಲೂಯಾ. ಪರಲೋಕದ ಆನಂದವನ್ನು ಸವಿಯುವುದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ನೀತಿಗೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ಆ ನೀತಿ ನಮ್ಮಲ್ಲಿ ಪ್ರಜ್ವಲಿಸಬೇಕಾದ್ರೆ ನಮ್ಮಲ್ಲಿ ಕೆಟ್ಟದ್ದಿರಬಾರ್ದು. ನಾವು ಎರಡು ಮಾರ್ಗದಲ್ಲಿ ನಡೆಯುವವರಾದರೆ ಖಂಡಿತವಾಗಿ ನಾವೇನಾಗ್ತೀವಿ ರೀ? ತಪ್ಪಿಸಲ್ಪಡುವಂಥವ್ರಾಗ್ತೀವಿ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀವು ಲೋಕದ ಕಡೆಯವರು ಅಲ್ಲ, ನಾನು ನಿಮ್ಮನ್ನು ಆರಿಸಿ ಏನು ಮಾಡಿದ್ದೇನೆ? ತೆಗೆದುಕೊಂಡಿದ್ದಾನೆ. ಏನು ಮಾಡಿದಾರಂತೆ? ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನು ಹೋಗ್ತಾ ಇರಬೇಕಾದ್ರೆ ಶಿಷ್ಯರನ್ನು ಆತನು ಆರಿಸಿಕೊಂಡ. ಎಲ್ಲಿ ಆರಿಸಿಕೊಂಡರೆ ಶಿಷ್ಯರನ್ನು ಆತನು? ಅವರು ಬೆಸ್ತರಾಗಿರುವಂಥ ಸಮಯದಲ್ಲಿ, ಅವರು ಮೀನುಗಳ ಬೇಟೆಗೋಸ್ಕರವಾಗಿ ಬಲೆಗಳನ್ನು ಹಾಕುವಂಥ ಸಮಯದಲ್ಲಿ ಸಮುದ್ರದ ದಡದಲ್ಲಿ ಅವ್ರನ್ನ ಏನು ಮಾಡಿದಂತೆ? ಆರಿಸಿ ತೆಗೆದುಕೊಂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಈ ಲೋಕದವರಲ್ಲ ನಾವು ಪರಲೋಕ ಸಂಸ್ಥಾನದವರು ಆಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಮ್ಮ ಜೀವ ಎಲ್ಲಿದೆ ರೀ? ಕ್ರಿಸ್ತನಲ್ಲಿದೆ. ನಾವು ಸಂಪೂರ್ಣವಾಗಿ ಆ ಪರಲೋಕದ ಆತ್ಮೀಯ ಅಂಶಗಳನ್ನು ಅಳವಡಿಸಿಕೊಂಡು ಜೀವಿಸುವಾಗ ಮಾತ್ರ ಆ ಒಂದು ಜೀವದ ಬೆಳಕು ನಮ್ಮಲ್ಲಿ ವಾಸಿಸುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಮೊದಲನೇದಾಗಿ ವಿಶ್ವಾಸಿಯು ಲೋಕದಿಂದ ಹೊರಗಡೆ ಬರಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ ಸ್ವಾಮಿ ಹೇಳಿದ್ರೆ ಏನಂತೇಳಿ, ಲೋಕ ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡ್ತಾ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ಲೋಕಸ್ಥರು ನಮ್ಮನ್ನು ನೋಡಿದಾಗ ಏನು ಮಾಡ್ತಾರೆ? ಅವರು ಅನೇಕವಾದಂಥ ನಿಂದೆಗಳನ್ನು ಹಾಕ್ತಾರೆ. ಹಲ್ಲೆಲೂಯಾ. ಅನೇಕವಾದಂಥ ರೀತಿಯಲ್ಲಿ ಮಾತಾಡಿಕೊಳ್ತಾರೆ. ಅಯ್ಯೋ ಇವರಂತೆ ಆ ದೇವ್ರಿಗೆ ಹೋಗ್ತಾರಂತೆ, ಈ ದೇವ್ರಿಗೆ ಹೋಗ್ತಾರಂತೆ, ಅದಂತೆ ಇದಂತೆ ಅಂತೇಳಿ ಅನೇಕ ವಿಷಯಗಳನ್ನು ಅವರು ಮಾತಾಡ್ತಾ ಇರ್ತಾರೆ. ಆದರೆ ನಾನು ನಿನ್ನ ಆರಾಧನೆ ಮಾಡುವಂಥ ದೇವರಾತು ಎಂಥ ದೇವ್ರಿ? ಸೃಷ್ಟಿಕರ್ತನಾದಂಥ ದೇವರು, ಸರ್ವಶಕ್ತನಾದಂಥ ದೇವರು, ಸರ್ವವ್ಯಾಪಿಯಾಗಿರುವಂಥ ದೇವರು, ತನ್ನ ವಾಕ್ಯದ ಮೂಲಕವಾಗಿ ಸಮಸ್ತವನ್ನು ಉಂಟು ಮಾಡಿದಂಥ ದೇವರು, ಸೃಷ್ಟಿಯ ಕ್ರಮದಲ್ಲಿ ಕೊನೆಯದಾಗಿ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಂಥ ದೇವರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಲೋಕದವರು ನಾವಲ್ಲ, ನಾವು ಲೋಕಸ್ಥರ ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ಕರೆಯಲ್ಪಟ್ಟಿಲ್ಲ. ದೇವರು ನಮ್ಮನ್ನೇನು ಮಾಡಿದ್ದಾನೆ? ಲೋಕದಿಂದ ಬೇರ್ಪಡಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಸ್ವಾಮಿಯವರು ಒಂದು ವಿಷಯವನ್ನು ಹೇಳ್ತಾ ಇದ್ರು, ನೋಡೋಣ ವಚನ ಏನು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ಏನು ಮಾಡುತ್ತಂತೆ? ದ್ವೇಷ ಮಾಡುತ್ತೆ, ನಿಂದೆಗಳನ್ನು ಹಾಕುತ್ತೆ, ಭಯಂಕರವಾದಂಥ ಮಾತುಗಳನ್ನು ನಿಮ್ಮ ಮೇಲೆ ಮಾತಾಡ್ತಾರೆ. ಆದರೆ ನೀವೇನು ಮಾಡಬಾರ್ದು? ಆ ವಿಷಯಗಳಿಗಾಗಿ ಭಯಪಡಬಾರ್ದು. ಹಲ್ಲೆಲೂಯಾ. ನಿಮ್ಮನ್ನು ಅಜ್ಞಾನಿಗಳಂತಾರೆ, ಹುಚ್ಚರಂತೆ ಅಂತಾರೆ, ನಿಮ್ಮನ್ನು ಭಯಂಕರವಾದಂಥ ಸ್ಥಿತಿಗೆ ಬೈತಾರೆ ಅವರು. ಆದರೆ ಯಾವ ಮಾತುಗಳನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದರೆ ನಾವು ಈ ಲೋಕದವರಲ್ಲ, ನಾವು ಪರಲೋಕದವರಾಗಿದ್ದೇವೆ. ಲೋಕದಲ್ಲಿದ್ದಾಗಲೂ ಲೋಕದ ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳಲಾರ್ದ ಹಾಗೆ ದೇವರು ನಮ್ಮನ್ನೇನು ಮಾಡಿದನ್ರಿ? ಆತನು ಆರಿಸಿ 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 ನಮ್ಮನ್ನೇನು ಮಾಡಿದಾನೆ? ತೆಗೆದುಕೊಂಡಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ವಿಶ್ವಾಸಿಗಳಾದಂಥ ನಾವು ಲೋಕದಿಂದ ನಾವೇನು ಮಾಡಬೇಕು? ಹೊರಗಡೆ ಬರಬೇಕು. ಲೋಕದ ಕಾರ್ಯಗಳಿಂದ ನಾವೇನಾಗಬೇಕು? ಹೊರಗಡೆ ಬರಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ,
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಿರಿ? ಇಹಲೋಕದ ಮರ್ಯಾದೆಗಳು ಯಾವಿದಾವೆ, ಇಹಲೋಕದ ನಡವಳಿಕೆಗಳು ಯಾವಿದಾವೆ, ಈ ಲೋಕದವರು ತಂದಿರ್ತಕ್ಕಂಥ ಸಂಪ್ರದಾಯ ಪದ್ಧತಿ ಆಚರಣೆಗಳು ಯಾವಿದಾವೆ, ಮೂಢನಂಬಿಕೆ ಆಚರಣೆಗಳು ಯಾವಿದಾವೋ ಅವುಗಳನ್ನು ನಾವು ಅನುಸರಿಸಬಾರ್ದು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ನಮ್ಮನ್ನು ದೇವರು ಸಂಪೂರ್ಣವಾಗಿ ಈ ಲೋಕದಿಂದ ಆತನ ಆರಿಸಿ ತೆಗೆದುಕೊಂಡು ನಮ್ಮನ್ನು ಪರಲೋಕ ಸಂಸ್ಥಾನದವರನ್ನಾಗಿ ಮಾರ್ಪಡಿಸಿದಾಗ ಆತನು ಹೇಳ್ತಾ ಇದ್ದಾನೆ, ಲೋಕದ ವ್ಯವಹಾರಗಳಲ್ಲಿ ನೀವು ಸಿಲುಕಿಕೊಳ್ಳಬೇಡ್ರಿ. ಇಹಲೋಕದ ನಡವಳಿಕೆ, ಈ ಲೋಕದಲ್ಲಿ ಕೆಲವೊಂದು ನಡವಳಿಕೆ ಇದಾವೆ, ಆ ನಡವಳಿಕೆಯನ್ನು ನಾವು ಮಾಡಬಾರ್ದು. ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಅವುಗಳನ್ನು ಮಾಡುವವರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಮದುವೆಗಳಾಗಿರಲಿ, ಮನೆ ಓಪನಿಂಗ್ಗಳಾಗಲಿ, ಇನ್ನೊಂದು ಕಾರ್ಯಕ್ರಮಗಳಾಗಲಿ ಮಾಡುವಾಗ ನಾವೇನು ಮಾಡ್ತೀವಿ ರೀ, ಮತ್ತೆ ಹಳೆಯ ಪದ್ಧತಿಯ ಕಡೆಗೆ ನಾವೇನು ಮಾಡಿಬಿಡ್ತೀವಿ, ಹೊರಡ್ಬಿಡ್ತೀವಿ. ಆದರೆ ನಮ್ಮ ದೇವ್ರು ಎಂಥ ದೇವ್ರು, ಆತ ಪರಿಶುದ್ಧನಾದ್ಯಂಥ ದೇವರು. ಆತನು ಹೇಳ್ತಾ ಇದ್ದಾನೆ ತೀತನ ಪತ್ರಿಕೆಯಲ್ಲಿ ಏನಂತೇಳಿ ಅಂತಂದರೆ, ಪೌಲನು ತೀತನಿಗೆ ಬರಿತಾನೆ ಏನಂತೇಳಿ, ಶುದ್ಧರಿಗೆ ಎಲ್ಲವೂ ಶುದ್ಧವೇ ಎಂಬುದಾಗಿ. ನಮ್ಮನ್ನು ದೇವರು ಶುದ್ಧಿ ಮಾಡಿದ್ದಾನೆ, ಮನುಷ್ಯರಲ್ಲ. ಹಲ್ಲೆಲೂಯಾ. ಯಾರು ಶುದ್ಧಿ ಮಾಡಿದ್ದಾರೆ? ನಮ್ಮನ್ನು ದೇವರು ಶುದ್ಧಿ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಲೋಕದ ಯಾವ ನಡವಳಿಕೆ, ಆ ನಡವಳಿಕೆ ನಮ್ಮನ್ನು ಏನು ಮಾಡುತ್ತೆ, ಮತ್ತೆ ದಾಸತ್ವದ ಕಡೆಗೆ, ಬಂಧನ ಕಡೆಗೆ ನಮ್ಮನ್ನು ಏನು ಮಾಡುತ್ತೆ, ಅದು ಸಿಲುಕಿಸುತ್ತೆ ಪ್ರೇರ. ಅದರ ಹಿಂದೆ ಸೈತಾನನ ಯಾವುದೋ ಒಂದು ಬಲವಾದಂಥ ಉದ್ದೇಶ ಎನ್ನುವಂಥದ್ದು ಇರುತ್ತೆ ಪ್ರೇರ. ಆ ಸೈತಾನನ ಉದ್ದೇಶವನ್ನು ನೆರವೇರಿಸುವಂಥವ್ರು ಆಗಿಬಿಡ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬೇಡ್ರಿ. ಈ ಲೋಕದಲ್ಲಿರ್ತಕ್ಕಂಥ ಆ ಒಂದು ಸಂಪ್ರದಾಯ ಪದ್ಧತಿಗಳು ನಮ್ಮನ್ನು ದೇವರಿಂದ ಏನು ಮಾಡ್ತಾವು, ದೂರ ಮಾಡುವಂಥವುಗಳಾಗಿದ್ದಾವೆ. ಅದಕ್ಕಾಗಿ ನೀವು ಹೊಸ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ನೀವು ಜೀವಿಸುವಾಗ ದೇವರ ಚಿತ್ತ ಏನೆಂಬುದನ್ನು ದೇವರು ಏನು ಮಾಡ್ತಾನೆ, ತಿಳಿಯಪಡಿಸ್ತಾನೆ ಪ್ರೇರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯಾರ ಒಂದು ಸಹವಾಸದಲ್ಲಿರುವಾಗ ಅವರ ಒಂದು ಸ್ವಭಾವ ಲಕ್ಷಣಗಳು, ಅವರು ಏನು ಮಾಡ್ತಾರೆ ಎನ್ನುವಂಥ ವಿಷಯಗಳು ಅವರಿಂದ ನಾವು ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳು ಏನಂತೇಳಿ ಆಟೋಮೆಟಿಕ್ಕಾಗಿ ನಮಗೇನಾಗುತ್ತೆ, ಗೊತ್ತಾಗುತ್ತೆ. ಹಲ್ಲೆಲೂಯಾ. ಒಂದು 4-5 ದಿವಸ ಕುಡುಕರಿಂದ ಹೋದ್ರೆ ಏನಾಗ್ತೀವಿ, ನಾವು ಕೂಡ ಏನಾಗ್ತೀವಿ, ಕುಡುಕರಾಗ್ತೀವಿ. ಹಲ್ಲೆಲೂಯಾ. 4-5 ದಿವಸದಿಂದ ಕಂಟಿನ್ಯೂ ಆಗಿ ಸೇದರಿಂದ ಹೋದರೆ ಅವ್ರು ಏನು ಮಾಡ್ತಾರೆ, ತಮ್ಮ ಮಾರ್ಗದಲ್ಲಿ ಎಳೆದುಕೊಳ್ಬೇಕು ಅಂತೇಳಿ ಏನು ಮಾಡ್ತಾರೆ, ಅವರು ಇಷ್ಟಪಡುವವರಾಗಿರ್ತಾರೆ. ಹಲ್ಲೆಲೂಯಾ. ನೀನು ಸತ್ಯವೇದದಲ್ಲಿ ಇರ್ತಕ್ಕಂಥ ಸೃಷ್ಟಿಕರ್ತನಾದಂಥ ದೇವರ ಸಹವಾಸದಲ್ಲಿ ಕರೆಯಲ್ಪಟ್ಟಂಥ ನೀನು ಸಂಪೂರ್ಣವಾಗಿ ಆತನ ಮಾರ್ಗದಲ್ಲಿ, ಆತನ ಸಹವಾಸದಲ್ಲಿ ನೀನು ಇರುವಾಗ ಆಟೋಮೆಟಿಕ್ಕಾಗಿ ನಿನ್ನ ಜೀವಿತ ಎನ್ನುವಂಥದ್ದು ಏನಾಗುತ್ತೆ, ದೇವರು ಬದಲಾಯಿಸ್ತಾನೆ ಪ್ರಿಯರೇ. ನಿನ್ನ ಮನಸ್ಸು, ಯಾವ ಒಂದು ಮನಸ್ಸು ಕೆಟ್ಟದಂಥ ಮನಸ್ಸಿದೆಯೋ, ಕಲ್ಮಶದ ಮನಸ್ಸಿದೆಯೋ, ಲೋಕದ ಸಂಪ್ರದಾಯ ಪದ್ಧತಿಗಳ ಮನಸ್ಸಿದೆಯೋ, ಮೂಢನಂಬಿಕೆಯ ಮನಸ್ಸಿದೆಯೋ, ಅಯ್ಯೋ ಒಂದು ವೇಳೆ ಅದು ಮಾಡಲಾರದೇ ಇದ್ದರೆ ನನ್ನ ಜೀವಿತಕ್ಕೆ ಏನಾದರೂ ಆಗುತ್ತೇನೋ, ನನ್ನ ಮನೆಯವರಿಗೆ ಏನಾದರೂ ಆಗುತ್ತೇನೋ ಎನ್ನುವಂಥ ಕೆಲವೊಂದು ಭಯದ ಮನಸ್ಸಿದೆಯೋ, ಅದೆಲ್ಲವನ್ನು ದೇವರು ಏನು ಮಾಡ್ತಾನೆ, ಮಾರ್ಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಮೊದಲನೇದಾಗಿ ನೀವು ಲೋಕದಿಂದ ಬೇರ್ಪಟ್ಟವರಾಗಿ ನಾವು ಇರಬೇಕು. ಎರಡನೇದಾಗಿ ನಾವು ಹೆಂಗಿರ್ಬೇಕ್ರಿ, ನಾವು ನೋಡ್ತಾ ಇದ್ದೇವೆ ಹೆಂಗಿರಿ, ಲೋಕ ಮರ್ಯಾದೆಗಳನ್ನು, ಲೋಕದ ಸಂಪ್ರದಾಯ ಪದ್ಧತಿಗಳನ್ನು, ಇಹಲೋಕದ ನಡವಳಿಕೆಯನ್ನು ನಾವೇನು ಮಾಡಬಾರ್ದು, ಎಷ್ಟು ಮಾತ್ರಕ್ಕೂ ಆಚರಿಸಬಾರ್ದು, ಎಷ್ಟು ಮಾತ್ರಕ್ಕೂ ಅವುಗಳ ಹಿಂದೆ ನಾವು ಹೋಗಬಾರ್ದು. ಒಂದು ವೇಳೆ ಇವೆರಡರಲ್ಲಿ ನಾವು ತಪ್ಪಿ ಹೋದರೆ ನಮ್ಮನ್ನು ನಾವೇನು ಮಾಡೋಣ, ತಿದ್ದಿಕೊಳ್ಳೋಣ. ದೇವರು ಇವತ್ತು ಸಮಯದಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಾವು ದೇವರಿಗೆ ಮುಡುಪಾಕಿಟ್ಟು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಅರಿತುಕೊಂಡು ನಾವು ನಮ್ಮ ಭಕ್ತಿಯ ಜೀವಿತವನ್ನು ಮುಂದೆ ಸಾಗಿಸುವವರಾಗೋಣ. ನಾವು ಮತ್ತೆ ನೋಡ್ತಾ ಇದ್ದೇವೆ ಅದೇ ವಚನ, ನಾವು ಓದಿಸಿದ 1 ಯೋಹಾನ 2:15 ನಾವು ನೋಡ್ತಾ ಇದ್ದೇವೆ, ಲೋಕವನ್ನು ನಾವೇನು ಮಾಡಬಾರ್ದಂತ್ರಿ, ಪ್ರೀತಿಸಬಾರ್ದು. ಮೂರನೇದಾಗಿ ಏನ್ರಿ, ಲೋಕವನ್ನು ನಾವೇನು ಮಾಡಬಾರ್ದು, ಪ್ರೀತಿಸಬಾರ್ದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕವನ್ನು ಪ್ರೀತಿಸುವಂಥ ಒಂದು ಸ್ಥಿತಿ ಏನಾಗಿದೆಯೋ, ಒಂದ್ಸಾರಿ ಓದ್ತೀರಾ ವಚನ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಭೆ ಎನ್ನುವಂಥದ್ದು ಏರ್ಪಾಟಾದಂಥ ಸಮಯದಲ್ಲಿ ಅವರು 120 ಜನರು ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ ಈ ಎಲ್ಲರಿಂದ ಸಂಪೂರ್ಣವಾಗಿ ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ದೇವರಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ದೇವರ ಒಂದು ಬರುವಿಕೆಗೋಸ್ಕರವಾಗಿ, ಪರಿಶುದ್ಧಾತ್ಮನ ಇಳಿಯುವಿಕೆಗೋಸ್ಕರವಾಗಿ ದೇವರು ವಾಗ್ದಾನ ಆಜ್ಞೆ ಯಾವುದು ಕೊಟ್ಟಿದ್ನೋ ಅದನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳಬೇಕಂತೇಳಿ ಆ ಜನರು ಏನು ಮಾಡ್ತಾ ಇದ್ದಾರೆ, ಮೇಲಂತಸ್ತಿನ ಮಾಳಿಗೆಯಲ್ಲಿ ಕಾಯ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ
ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂತಂದರೆ, ಅವರು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ ರೀ, ಲೋಕದಿಂದ ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಕೋಣೆಯಲ್ಲಿ ಅವರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಗೆ ಸ್ವಾತಂತ್ರ್ಯ ಇತ್ತು. ಅವರು ತಮಗೆ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೆ, ಅವರು ತಮಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಾತಂತ್ರ್ಯ ಇತ್ತು. ಆದರೆ 10 ದಿವಸಗಳ ಕಾಲ ಅವರು ಎಲ್ಲಿಗೂ ಕೂಡ ಹೋಗಲಿಲ್ಲ, ಹೆಜ್ಜೆಯನ್ನು ಕಿತ್ತಲಿಲ್ಲ, ಅವರು ಹೊರಗಡೆ ಹೋಗಲಿಲ್ಲ, ಲೋಕದ ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳಲಿಲ್ಲ, ದೇವರ ವಾಗ್ದಾನಕ್ಕೆ ಅವರು ಕಾದುಕೊಂಡು ಇದ್ರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ದೇವರು ಅವರ ಮೇಲೆ ಪ್ರೀತಿ ಇರಿಸಿ ಆತನು ತನ್ನ ಆತ್ಮನನ್ನು ಏನು ಮಾಡಿ ಅವರ ಮೇಲೆ ಕಳುಹಿಸಿಕೊಟ್ಟ ಪ್ರಿಯರೇ. ಆವತ್ತಿನ ದಿವಸ ಪಂಚಶತಾಮ ಹಬ್ಬದ ದಿವಸದಂದೇ ದೇವರ ಆತ್ಮನು ಅವರ ಮೇಲೆ ಇಳಿದು ಬಂದಾಗ, ಉರಿನಾಲಿಗೆಯೋಪಾದಿಯಲ್ಲಿ ಇಳಿದು ಬಂದಾಗ ಅವರ ಜೀವಿತ ಏನಾಯ್ತು ರೀ, ಬದಲಾವಣೆ ಆಯಿತು. ಭಯ ಹೋಯ್ತು, ಅವರಿಗೆ ಧೈರ್ಯ ಬಂತು. ಹಲ್ಲೆಲೂಯಾ. ಅವಿಶ್ವಾಸ ಹೋಯ್ತು, ಅವರಲ್ಲಿ ವಿಶ್ವಾಸ ಬಂತು. ಆ ಸ್ವಸ್ಥತೆಗೋಸ್ಕರವಾಗಿ ಅವರಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ದೇವರ ವರಗಳು ಅವರಲ್ಲಿ ಏನಾಗಿದ್ದವು, ಬಂದು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮೂರನೇದಾಗಿ ಲೋಕವನ್ನು ನಾವು ಪ್ರೀತಿಸಬಾರ್ದು, ಪರಲೋಕಕ್ಕೋಸ್ಕರವಾಗಿ ಎದುರು ನೋಡುವಂಥ ಗುಂಪು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಅತಿಶಯ ಕಾರ್ಯಗಳನ್ನು ಅವರು ಹೊಂದಿಕೊಂಡ್ರು. ಹಲ್ಲೆಲೂಯಾ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, 2 ಮಾರ್ಗಗಳಲ್ಲಿದೆ. ಈ ಕಡೆ ಲೋಕನೂ ಬೇಕಂತೀವಿ, ಆ ಕಡೆ ಪರಲೋಕನೂ ಬೇಕಂತೀವಿ. ಹಲ್ಲೆಲೂಯಾ. 2 ಮಾರ್ಗದಲ್ಲಿ ನಾವು ಇರುವಾಗ ಯಾವುದನ್ನು ಕೂಡ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಲೋಕದಲ್ಲಿ ಏನೂ ಇಲ್ಲ. ಆ ಲೋಕ ನಮ್ಮನ್ನು ಏನು ಮಾಡ್ತಾ ಇದೆ, ನಾಶನದ ಕಡೆಗೆ ನಡೆಸ್ತಾ ಇದೆ, ನಮ್ಮನ್ನು ಸಂಪೂರ್ಣವಾಗಿ ದೇವರಿಂದ ದೂರ ಮಾಡುತ್ತೆ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ನಾವು ಲೋಕದ ಪ್ರಕಾರವಾಗಿ ಜೀವಿಸದೆ, ಲೋಕವನ್ನು ಪ್ರೀತಿಸದೆ, ಲೋಕದಲ್ಲಿ ನಾವು ಸಂಪೂರ್ಣವಾಗಿ ಜ್ಞಾನವಂತರಾಗಿ ನಾವು ಜೀವಿಸುವಂಥವರು ಆಗೋಣ. ಅದೇ 5ನೇ ಅಧ್ಯಾಯ 4ನೇ ವಚನ, 4ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಅದೇ ಮೊದಲನೆಯ ಯೋಹನ್ನ ಪತ್ರಿಕೆ ಸರಿ ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನ ಜಯಿಸುತ್ತದೆ. ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಏನಂತೇಳಿ, ಲೋಕವನ್ನು ನಾವು ಜಯಿಸುವವರಾಗಿರಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಲೋಕದಿಂದ ನಾವು ಬೇರ್ಪಟ್ಟವರಾಗಿದ್ದೇವೆ. ಎರಡನೇದಾಗಿ ಲೋಕದ ಸಂಪ್ರದಾಯ ಪದ್ಧತಿಗಳಿಂದ ನಾವು ದೂರ ಹೋದಂಥವರಾಗಿದ್ದೇವೆ. ಮೂರನೇದಾಗಿ ಲೋಕವನ್ನು ಪ್ರೀತಿಸದೆ ತಂದೆಯನ್ನೇ ಪ್ರೀತಿಸುವವರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಹೇಳ್ತಾ ಇದ್ದ ವಾಕ್ಯ, ಲೋಕವನ್ನು ಜಯಿಸುವಂಥವ್ರು ನಾವಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕ ಸಂಪೂರ್ಣವಾಗಿ ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ಭಯಂಕರ ಪಾಪ ಎನ್ನುವಂಥದ್ದು ಏನಾಗಿದೆ ರೀ, ಒಂದು ದೊಡ್ಡದಾಗಿರ್ತಕ್ಕಂಥ ಲೆವೆಲ್ಗೆ ಹೋದಂಥ ಒಂದು ಕಾರ್ಯಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಎಂಥ ಭಯಂಕರ ಕೃತ್ಯಗಳಂತಂದರೆ, ಭಯಂಕರವಾಗಿರ್ತಕ್ಕಂಥ ಮರಣಗಳು, ಭಯಂಕರವಾದಂಥ ಅತ್ಯಾಚಾರಗಳು, ಭಯಂಕರವಾದಂಥ ಕ್ರೂರತನದ ಒಂದು ಸ್ಥಿತಿ ಅನ್ನುವಂಥದ್ದು ಮನುಷ್ಯನಲ್ಲಿ. ಮೃಗತನ ಅಂದರೆ ಕಾಡು ಪ್ರಾಣಿಗಳೋಪಾದಿಯಲ್ಲಿ ವ್ಯವಹರಿಸ್ತಾ ಇದ್ದಾರೆ ಪ್ರಿಯರೇ. ಯಾರ್ರೀ? ಮನುಷ್ಯರು ಪ್ರಿಯರೇ. ಕಾರಣ ಏನು ಹೇಳ್ರಿ, ಸೈತಾನನ್ನು ಅಂತ್ಯಕಾಲದಲ್ಲಿ ಏನು ಮಾಡ್ತಾ ಇದ್ದಾನೆ, ಜನರನ್ನು ಇನ್ನೂ ಕೆಟ್ಟದಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಪ್ರೇರೇಪಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ, ಅಸಮಾಧಾನದ ಕಡೆಗೆ ನಡೆಸ್ತಾ ಇದ್ದಾನೆ. ಜನರು ಭಾಳ ಕೆಟ್ಟದರ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದವನ್ನು ನಾವು ಜಯಿಸಬೇಕು. ಲೋಕದಲ್ಲಿರ್ತಕ್ಕಂಥ ದುರ್ಚಟಗಳ ಮೇಲೆ ನಾವು ಜಯವನ್ನು ಸಾಧಿಸಬೇಕು. ನಮ್ಮ ಆತ್ಮ ಪ್ರಾಣ ಶರೀರಗಳನ್ನು ನಾವು ಕಲ್ಮಶವಿಲ್ಲದೆ ಸಂಪೂರ್ಣವಾಗಿ ನಾವು ಏನು ಮಾಡ್ಬೇಕ್ರಿ, ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆವತ್ತಿನ ದಿವಸ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು, ಯೋಸೇಫ ಅನೇಕರೇ ಅವರಿಗೆ ಶೋಧನೆಗಳಿದ್ದು. ಹಲ್ಲೆಲೂಯಾ. ಅವರಿಗೆ ಮಾಡೋದಕ್ಕೆ ಅನೇಕವಾದಂಥ ಪಾಪದ ಕಾರ್ಯಗಳಿದ್ದು. ಆದರೆ ಪಾಪವನ್ನು ಬಿಟ್ಟು ಅವ್ರು ಏನು ಮಾಡಿದ್ರು, ಓಡಿ ಬಂದರು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ದೇವರ ಒಂದು ನಾವು ನೋಡ್ತಾ ಇದ್ದೇವೆ, ಆ ಒಂದು ಬಾಬೆಲ್ ಅನ್ನೋ ಒಂದು ಸಂಸ್ಥಾನದಲ್ಲಿರುವಾಗ ದೇವರ ಆಜ್ಞೆಗಳಿಗೆ ಒಳಗಾಗಿ ಜೀವಿಸಿದ್ರು. ಅಲ್ಲಿರ್ತಕ್ಕಂಥ ಜನರ ಜೀವಿತದ ವಿಧಾನವೇ ಬೇರೆ, ಇವರ ವಿಧಾನವೇ ಬೇರೆಯಾಗಿತ್ತು. ಕಾರಣ ಏನಂತಂದರೆ, ಅವರು ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಭರವಸೆಯನ್ನು ಇಟ್ಟ ಕಾರಣಕ್ಕಾಗಿ ದೇವರು ತನ್ನ ಮೇಲೆ ನಂಬಿಕೆ ಇಟ್ಟವ್ರನ್ನ, ತನ್ನ ಮೇಲೆ ಭರವಸೆ ಇಟ್ಟವ್ರನ್ನ ಎಂದಿಗೂ ಕೂಡ ಏನು ಮಾಡಲ್ರಿ, ಕೈ ಬಿಡಲ್ಲ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ನಾಲ್ಕನೇದಾಗಿ ಲೋಕದ ಮೇಲೆ ನಾವು ಜಯ ಸಾಧಿಸುವಂಥವರು ಆಗಬೇಕು. ಯಾವುದರ ಮೇಲೆ ಜಯ ರೀ? ಲೋಕದಲ್ಲಿರುವಂಥ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬಗಳು ಏನಿದಾವೋ ಇದೆಲ್ಲದರ ಮೇಲೆ ನಾವೇನು ಮಾಡಬೇಕು, ಜಯ ಸಾಧಿಸಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಹಂಕಾರದ ಒಂದು ಜೀವಿತ ಮತ್ತು ನಾವು ನೋಡ್ತಾ ಇದ್ದೇವೆ ವೇಷಾಧಾರಿಯ ಒಂದು ಜೀವಿತ
ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಈ ಲೋಕದವರ ರೀತಿಯಲ್ಲಿ ಈ ಲೋಕನೇ ನಮಗೆ ಶಾಶ್ವತ ಎನ್ನುವಂಥ ರೀತಿಯಲ್ಲಿ ಕೆಲವು ಜನರು ಏನು ಮಾಡ್ತಾ ಇದ್ದಾರೆ, ಬದುಕ್ತಾ ಇರ್ತಾರೆ. ಆ ಒಂದು ಬದುಕು ನಮ್ಮದು ಆಗಿರಬಾರ್ದು. ಹಲ್ಲೆಲೂಯ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ಯಾರಾದರೂ ಈ ಲೋಕದಲ್ಲಿ ನಾವು ಜೀವನ ಮಾಡೋದಕ್ಕೆ ಸಾಧ್ಯನಾ? ಯಾರಾದರೂ ಈ ಲೋಕದಲ್ಲಿ ಇರೋಕ್ಕೆ ಸಾಧ್ಯನಾ? ಹಲ್ಲೆಲೂಯ, ಯಾರು ಕೂಡ ಈ ಲೋಕದಲ್ಲಿ ನಿತ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಈ ಲೋಕವನ್ನು ನಾವು ಬಿಟ್ಟು ಹೋಗಬೇಕಾದವರೇ. ಈ ಲೋಕವನ್ನು ಬಿಟ್ಟು ಹೋಗೋದ್ರೊಳಗಡೆಯಾಗಿಯೇ ನಾವು ಸಂಪೂರ್ಣವಾಗಿ ಪರಲೋಕದ ಭಾವದವರಾಗಿ, ಪರಲೋಕ ಸಂಸ್ಥಾನದವರಾಗಿ, ಪರಲೋಕದ ಮಕ್ಕಳಾಗಿ ನಾವು ಸಂಪೂರ್ಣವಾಗಿ ಜೀವಿಸಬೇಕು. ಲೋಕದ ಮೇಲೆ ನಾವು ಜಯವನ್ನು ಸಾಧಿಸಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಒಂದು ಸಂಪೂರ್ಣವಾಗಿ ಅಧ್ಯಾಯವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಪೌಲನು ಹೇಳ್ತಾ ಇದ್ದಾನೆ, ಏನ್ರಿ, ನಂಬಿಕೆಯ ವೀರರಲ್ಲಿದ್ದಾರೆ. ಹಲ್ಲೆಲೂಯ, ಅವರು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಿದರು, ಅವರು ಅನೇಕವಾದಂಥ ಶೋಧನೆಗಳು ಬಂದು, ಪರೀಕ್ಷೆಗಳು ಬಂದು, ಕಷ್ಟಗಳು ಬಂದು, ಅವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ತಮ್ಮ ಭಕ್ತಿಯನ್ನು ಅವ್ರು ಏನು ಮಾಡಲಿಲ್ಲ, ಬಿಟ್ಟುಕೊಳ್ಳಲಿಲ್ಲ. ಅವ್ರು ಏನಾಗಲಿಲ್ಲ ರೀ, ಭಕ್ತಿಯ ವಿಷಯದಲ್ಲಿ ಸ್ಥಿರವಾಗಿ ನಿಂತುಕೊಂಡ ಕಾರಣಕ್ಕಾಗಿ ಅವರು ದೊಡ್ಡದಾದಂಥ ಹೆಸರುಗಳನ್ನು ಅವ್ರು ಏನು ಮಾಡಿದರು, ಸಂಪಾದನೆ ಮಾಡಿಕೊಂಡ್ರು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವು ಲೋಕವನ್ನು ದ್ವೇಷಿಸುವವರಾಗಿ, ಲೋಕವನ್ನು ಜಯಿಸುವವರಾಗಿ, ಲೋಕದಿಂದ ವಿಮೋಚನೆ ಹೊಂದಿದಂಥ ಮಕ್ಕಳಾಗಿ, ಲೋಕದ ವಿಷಯಗಳಲ್ಲಿ ಸಂಪೂರ್ಣವಾಗಿ ನಾವೇನು ಮಾಡ್ಬೇಕ್ರಿ, ಸ್ಥಿರವಾಗಿ ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳುತ್ತಾ ನಾವು ವ್ಯವಹರಿಸುವವರು ಆಗಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕಂದರೆ ಈ ಲೋಕದ ದೇವರಂತೇಳಿ ಯಾರನ್ನು ಕರೀತಾರೆ ಅಂತ ಹೇಳುತ್ತೆ ವಾಕ್ಯ? ಸೈತಾನ. ಈ ಪ್ರಪಂಚದ ದೇವರು, ಈ ಲೋಕದ ದೇವರು. ಅವನು ಎಲ್ಲ ರೀತಿಯಿಂದಲೂ ಜನರಿಗೆ ಕಣ್ಣುಗಳಿಗೆ ಏನು ಮಾಡಿದಾನಂತೆ, ಮಸಿ ಬೆಳೆದಿದ್ದಾನೆ, ಅಂಟು ಬೆಳೆದಿದ್ದಾನೆ, ಪರದೆಯನ್ನು ಹಾಕಿದ್ದಾನೆ. ಆ ಪರದೆಯಿಂದ ನೋಡುವಂಥ ಜನರು ಏನು ಮಾಡ್ತಾ ಇಲ್ಲ ರೀ, ಆ ಪರದೆಗಳನ್ನು ಎಷ್ಟು ಇದು ಮಾಡಿದರೂ ಕೂಡ, ವಾಕ್ಯಗಳನ್ನು ಕೇಳಿದಾಗಲೂ ಕೂಡ ಆ ಪರದೆಯನ್ನು ತೊಲಗಿಸಿಕೊಳ್ಳಲಾರದ ಹಾಗೆ, ದೇವರನ್ನು ಆಹ್ವಾನ ಮಾಡಲಾರದ ಹಾಗೆ ಆ ಪರದೆಯಿಂದಲೇ ನೋಡುವ ಕಾರಣಕ್ಕಾಗಿ, ಸೈತಾನನ್ನು ಮಸಿಯನ್ನು ಅಂಟನ್ನು ಬೆಳೆದ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇಲ್ಲ ರೀ, ಅವರ ಮನೋನೇತ್ರಗಳು ಏನಾಗ್ತಾ ಇಲ್ಲ, ಬೆಳಗ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವಾದರೂ ದೇವರಿಗೋಸ್ಕರವಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ದೇವರಾದರೂ ನಮ್ಮನ್ನು, ಎಷ್ಟೋ ಜನರು ಇದ್ದಾಗಲೂ ಕೂಡ ವಿಶೇಷವಾಗಿ ನಮ್ಮನ್ನೇ ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯ. ಈ ಒಂದು ಏನಂತ ಹೇಳ್ತಾರೆ, ತಿಮ್ಮಾಪುರ ಗ್ರಾಮದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ನಾವು ನೋಡ್ತಾ ಇದ್ದೇವೆ ದೇವರು ಅವರೆಲ್ಲರಿಗಿಂತ ನಿಮ್ಮನ್ನೇ ಆರಿಸಿ ತೆಗೆದುಕೊಂಡಿದ್ದಾನೆ. ಕೆಲವು ಜನರು ದೇವರು ಕರೆದಾಗ ಬಂದರು, ಆದರೆ ಕರೆದಂಥ ಸಮಯದಲ್ಲಿ ಬಂದಂಥವರು ಎಲ್ಲರೂ ಈ ಸ್ಥಳದಲ್ಲಿ ಈಗ ಇಲ್ಲ. ಹಲ್ಲೆಲೂಯ. ಕರೆಯಲ್ಪಟ್ಟವರು ಭಾಳ ಮಂದಿ, ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಆದರೆ ಆರಿಸಿ ತೆಗೆದುಕೊಂಡಂಥವರು ಸ್ವಲ್ಪ ಮಂದಿ ಮಾತ್ರ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಲೋಕದ ವಿಷಯದಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಜೀವಿಸಬೇಕು. ನಿಮ್ಮ ಭಕ್ತಿಯ ಜೀವಿತವನ್ನು ಎಷ್ಟು ಮಾತ್ರಕ್ಕೂ ಕೂಡ ನೀವೇನು ಮಾಡಬಾರ್ದು, ಬಿಟ್ಟು ಕೊಡಬಾರ್ದು. ಸ್ಥಿರವಾದಂಥ ಭಕ್ತಿಯನ್ನು ನೀವು ಮಾಡುವವರಾಗಬೇಕು. ಹಲ್ಲೆಲೂಯ. ಹೋರಾಟದ ಭಕ್ತಿ. ನಿಮ್ಮ ಮೇಲೆ ಅನೇಕವಾದಂಥ ವಿಷಯದಲ್ಲಿ ಏನೆಲ್ಲ ಮಾತುಗಳು ಮಾತಾಡಿದಾಗಲೂ ಕೂಡ ನಿಮ್ಮ ಭಕ್ತಿಯನ್ನು ನೀವೇನು ಮಾಡಬಾರ್ದು, ಬಿಟ್ಟು ಕೊಡಬಾರ್ದು. ಯೋಬನಂಥ ಭಕ್ತನಿಗೆ ಶೋಧನೆಗಳು ಬಂದಂಥ ಸಮಯದಲ್ಲಿ ಆತನಿಗೆ ಅನೇಕವಾದಂಥ ಮಾತುಗಳನ್ನು ಅನೇಕರು ಮಾತಾಡಿದಾಗಲೂ ಕೂಡ ಆತನು ತನ್ನ ದೇವರ ವಿಷಯವಾಗಿ ಏನು ಮಾಡ್ತಾ ಇದ್ದಾನ್ರಿ, ದೇವರೇ ಎಲ್ಲ ಕೊಟ್ಟ, ಯೆಹೋವನೇ ಎಲ್ಲ ಕೊಟ್ಟನು, ಯೆಹೋವನೇ ಎಲ್ಲ ತೆಗೆದುಕೊಂಡನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿದ. ಹಲ್ಲೆಲೂಯ. ತನ್ನ ದೇಹದ ಮೇಲೆ ಹುಣ್ಣುಗಳು ಬಂದಾಗ, ತಾನು ಸಾವಿನ ಸಮೀಪಕ್ಕೆ ಹೋದಂಥ ಅನುಭವ ಆದಾಗ, ತನ್ನ ಮಕ್ಕಳನ್ನು, ಅಳಿಯಂದ್ರನ್ನು, ಸೊಸೆಯಂದ್ರನ್ನು ಒಂದೇ ದಿವಸದಲ್ಲಿ ಕಳೆದುಕೊಂಡಾಗ, ಹೆಂಡತಿ ಕೂಡ ನಿನ್ನ ಒಂದು ಏನಂತ ಹೇಳ್ತಾ ಇದ್ದೇವೆ, ನೀತಿಯನ್ನು ಬಿಟ್ಟು ನೀನು ಕೂಡ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿದಾಗಲೂ ಕೂಡ ಯೋಬನು ಏನು ಹೇಳ್ತಾ ಇದ್ದಾನೆ, ದೇವರಿಂದ ಯಾವಾಗಲೂ ಒಳ್ಳೆಯದನ್ನು ಹೊಂದುವಂತ ನಾವು ಕೆಟ್ಟದ್ದನ್ನು ಹೊಂದಬಾರದು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ನಾವು ಸೈತಾನನ್ನು ಆ ಶೋಧನೆಗಳನ್ನು, ಪರೀಕ್ಷೆಗಳನ್ನು ತರುವಂಥ ಸಮಯದಲ್ಲಿ ಅವುಗಳನ್ನು ಆರಿಸುವಂಥ ಭಕ್ತಿಯನ್ನು ಕೂಡ ನಾವು ಮಾಡಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಕೊನೆಯದಾಗಿ ಲೋಕವನ್ನು ಜಯಿಸುವಂಥದ್ದು ಯಾವುದಂಥದ್ದು, ನಮ್ಮ ನಂಬಿಕೆ. ನಾವು ನಂಬಿಕೆಯಲ್ಲಿ ಸ್ಥಿರವಾಗಿದ್ದರೆ ಖಂಡಿತವಾಗಿ ಬರುವಂಥ ಎಂಥ ಅಗ್ನಿಯಂಥ ಶೋಧನೆಗಳು, ಸಮುದ್ರದಂಥ ಅಲೆಗಳೋಪಾದಿಯಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಸಂಪೂರ್ಣವಾಗಿ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದರ ಸಲುವಾಗಿ ಯೇಸು ಸ್ವಾಮಿ ಯಾವಾಗಲೂ ಕೂಡ ನೀನು ನಂಬಿದರೆ ನಿನಗೆ ಆಶೀರ್ವಾದ ಎಂಬುದಾಗಿ ಹೇಳ್ತದೆ. ನಂಬುವವನಿಗೆ ಎಲ್ಲ ಆಗುವುದು. ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ, ನಂಬಿಕೆ ನಿನಗೆ ಬಿಡುಗಡೆ ಕೊಡುತ್ತೆ, ನಂಬಿಕೆ ನೀನು ಅಸಾಧ್ಯವಾದಂಥ ಕಾರ್ಯಗಳನ್ನು ನಿನಗೆ ಸುಸಾಧ್ಯಗೊಳಿಸುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನೀವು ಸಂಪೂರ್ಣವಾಗಿ ನಂಬಿಗಸ್ತರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ.
ಲೋಕವನ್ನು ಜಯಿಸಬೇಕಾದ್ರೆ ನಾವೇನಾಗಬೇಕು ರೀ, ನಂಬಿಗಸ್ತರಾಗಿ ನಾವು ಜೀವಿಸುವಂಥವ್ರಾಗಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಲೋಕವನ್ನು ನಾವು ಮೊದಲನೇದಾಗಿ ಏನು ಮಾಡಬೇಕು, ಲೋಕದಿಂದ ನಾವು ಹೊರಗಡೆ ಬರಬೇಕು. ಹುಟ್ಟಿದಾಗಲಿಂದ ಲೋಕದಲ್ಲಿ ನಾವು ಇದ್ದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಲೋಕ ನಮಗೆ ಎಲ್ಲ ಪಾಪದ ಕಾರ್ಯಗಳೆಲ್ಲವನ್ನು ಕಲಿಸಿಕೊಟ್ಟಿದೆ. ಆ ಪಾಪದ ಸ್ಥಿತಿಯಿಂದ ನಾವೇನು ಮಾಡಬೇಕು, ಹೊರಗಡೆ ಬರಬೇಕು. ಲೋಕ ನಮಗೆ ಸಂಪ್ರದಾಯ ಪದ್ಧತಿ ಏನಂತ ಹೇಳ್ತೀವಿ, ಮೂಢನಂಬಿಕೆಗಳನ್ನು, ಇಹಲೋಕ ನಡವಳಿಕೆಯನ್ನು ಕಲಿಸಿಕೊಟ್ಟಿದೆ. ಅದರಿಂದ ನಾವು ಏನಾಗಬೇಕು, ಹೊರಗಡೆ ಬರಬೇಕು. ಅವುಗಳನ್ನು ನಾವು ಅನುಸರಿಸುವುದಕ್ಕೆ ಹೋಗಬಾರ್ದು. ಅನುಸರಿಸುವಂಥವ್ರು ಲೋಕಸ್ಥರಿದ್ದಾರೆ, ಲೋಕ ಮರ್ಯಾದೆಗಳನ್ನು ನಾವು ಅನುಸರಿಸುವವರಾಗಿ ಇರಬಾರ್ದು. ಮೂರನೇದಾಗಿ ನಾವು ನೋಡಿದ್ವಿ, ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಸಬಾರದು ಅಂತೇಳಿ ಯಾಕೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ, ಪ್ರೀತಿಸುವಂಥವ್ರಾದರೆ ಅವುಗಳನ್ನೇ ಕೈಕೊಂಡು ನಾವು ನಡಿತೀವಿ. ಲೋಕನೇ ನಮಗೆ ಬೇಕಂತೇಳಿ ನಾವು ಇಷ್ಟಪಡುವಂಥವ್ರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಾಲ್ಕನೇದಾಗಿ ಏನಂತೇಳಿ ಅಂತಂದರೆ, ಲೋಕವನ್ನು ನಾವು ಜಯಿಸುವವರು ಆಗಬೇಕು. ಲೋಕವನ್ನು ಜಯಿಸಬೇಕಾದ್ರೆ ನಮಗೆ ಪರಿಪೂರ್ಣವಾಗಿ ದೇವರ ಮೇಲೆ ಏನು ಬೇಕು ರೀ, ನಂಬಿಕೆ ಬೇಕು. ನಾವು ದೇವರು ನಂಬಿಗಸ್ತನಾಗಿದ್ದಾನೆ, ನಂಬಿಗಸ್ತನಾದಂಥ ದೇವರಿಗೆ ನಾವು ಸಂಪೂರ್ಣ ವಿಶ್ವಾಸದಲ್ಲಿ ನಾವು ಜೀವಿಸುವಂಥ ಮಕ್ಕಳಾಗಿ ನಾವು ಇರಬೇಕು ಪ್ರಿಯರೇ. ಈ ಸಮಯದಲ್ಲಿ ನಾವು ಈ ವಾಕ್ಯ ನಮಗೆ ತಿಳಿಸುವಂಥದ್ದು ಒಂದೇ ಅಂಶ, ಲೋಕ ಇದೆ, ಲೋಕದಿಂದ ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಭಕ್ತಿಯ ಜೀವಿತದಲ್ಲಿ ಏನು ಮಾಡ್ಬೇಕಂತ ಹೇಳ್ತಾ ಇದ್ದೀವಿ ವಾಕ್ಯ, ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ಇದ್ದು ಅದರ ಸಂಗಡ ಹೊಂದಾಣಿಕೆಯಿಂದ ಹೋಗಬಾರ್ದು. ಲೋಕದ ಸಂಗಡ ಹೆಂಗೆ ಹೋಗ್ಬಾರ್ದು ರೀ, ಹೊಂದಾಣಿಕೆಯಿಂದ. ಹೊಂದಾಣಿಕೆ ಅಂತ ಏನಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ? ಹೊಂದಾಣಿಕೆ ಅಂದರೆ ಏನಂತೀವಿ, ಇದನ್ನು ಬೇಕು ಅದನ್ನು ಬೇಕು, ಈ ಸಮಯ ಬಂದು ಕಾಲಕ್ಕೆ ತಕ್ಕಂತೆ ನಾವು ಕುಣಿಬೇಕಂತೇಳಿ ಅಂತೀವಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದು ಇದ್ದಾಗ ಇದನ್ನು ಮಾಡೋಣ, ಅದು ಇದ್ದಾಗ ಅದನ್ನು ಮಾಡೋಣ. ಎರಡು ಮಾರ್ಗದಲ್ಲಿ ನಾವು ಹೋಗುವಂಥವರು ಆಗೋಣ, ಎರಡು ದೋಣಿಗಳಲ್ಲಿ ಕಾಲಿಡುವಂಥವರು ಆಗೋಣ ಎನ್ನುವಂಥ ಸ್ಥಿತಿ ವಿಶ್ವಾಸಿಗಳಾದಂಥ ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ದೇವರು ಎಚ್ಚರ ಕೊಡ್ತಾ ಇದ್ದಾರೆ. ಏನಂತೇಳಿ ಅಂತಂದರೆ, ನಾನು ಜೀವಸ್ವರೂಪನಾದ ದೇವರು, ನೀವು ನನಗೆ ದೋಷವಿಲ್ಲದ ಹಾಗೆ ನಡೆದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು ನಾನು. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಸರ್ವಶಕ್ತನಾದ ದೇವರು ನಾನು, ನನಗೆ ದೋಷವಿಲ್ಲದ ಹಾಗೆ ನೀನೇನು ಮಾಡು, ನಡೆದುಕೋ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ದೋಷಗಳು ಇರಲಾರದ ಹಾಗೆ ನಾವು ಸಂಪೂರ್ಣವಾಗಿ ದೇವರಿಗಾಗಿಯೇ ಜೀವಿಸುವಂಥ ಮಕ್ಕಳಾಗೋಣ. ಲೋಕ ಏನೆಂಬುದಾಗಿ ನಿಮಗೆ ಗೊತ್ತಿದೆ. ಆ ಲೋಕದ ವ್ಯವಹಾರಗಳಲ್ಲಿ ನಾವು ಸಿಲುಕಿಕೊಳ್ಳುವಂಥದ್ದು ಬೇಡ. ಶರೀರ ಭಾವಾಧೀನ ಕರ್ಮಗಳ ವಿಷಯವಾಗಿ, ಲೋಕದಲ್ಲಿರ್ತಕ್ಕಂಥ ಆ ಸಂಗತಿಗಳ ವಿಷಯವಾಗಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಆತನೇನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. 14 ಕಾರ್ಯಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಕಾರ್ಯಗಳು ರೀ ಗೊತ್ತೀರಾ? ಗಲಾತ್ಯ 5 ಪ್ರಸಿದ್ಧವಾಗಿಯೇ ಅವೆ ಯಾವುವೆಂದರೆ, ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ್ರಿವು? ಲೋಕದಲ್ಲಿರುವಂಥವುಗಳು. ಏನಿದಾವವು? ಜಾರತ್ವ ಎನ್ನುವಂಥದ್ದಿದೆ, ಬಂಡುತನ ಎನ್ನುವಂಥದ್ದಿದೆ, ನಾಚಿಕೆಗೇಡಿತನ. ಜಾರತ್ವ ಒಂದು ಏನ್ರಿ, ಸ್ತ್ರೀ ಮತ್ತು ಪುರುಷ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಶಾರೀರಿಕವಾಗಿ ಏನು ಮಾಡುವಂಥದ್ದು, ಸಂಬಂಧ ಬೆಳೆಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಇದು ದೇವರ ದೃಷ್ಟಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಪಾಪ ಪ್ರಿಯರು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಬಂಡುತನ. ಎಷ್ಟು ಹೇಳಿದ್ರೂ ಕೂಡ ಆ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸದೆ ಬಂಡರಾಗಿ ಜೀವಿಸುವಂಥ ಒಂದು ಸ್ಥಿತಿ ಪ್ರಿಯರೆಲ್ಲ ನಾವು ನೋಡ್ತಾ ಇದ್ದೇವೆ. ನಾಚಿಕೆ ಬಿಟ್ಟು ಜೀವಿಸುವಂಥ ಸ್ಥಿತಿ. ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ಕೂಡ, ಎಷ್ಟು ಕೇಳಿದ್ರು ಕೂಡ, ದೇವರ ಒಂದು ವಿಷಯಗಳನ್ನು ತಿಳಿದುಕೊಂಡರೂ ಕೂಡ ಪುನಃ ಅದೇ ವ್ಯವಹಾರದಲ್ಲಿ ಸಿಲುಕಿಕೊಳ್ಳುವಂಥ ಒಂದು ಸ್ಥಿತಿ. ಮತ್ತು ದೇವರ ಸ್ಥಾನದಲ್ಲಿ ಈ ಲೋಕದ ಒಂದು ಸೃಷ್ಟಿಯ ಆರಾಧನೆಯನ್ನು ಮಾಡುವಂಥ ಸ್ಥಿತಿ, ವಿಗ್ರಹ ಆರಾಧನೆ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ದೇವರ ಬದಲಿಗೆ ಮತ್ತೊಬ್ಬರನ್ನು, ನಕಲಿ, ಅಸಲು ದೇವರಿದ್ದಾನೆ ಆಲ್ರೆಡಿ, ಸೃಷ್ಟಿಕರ್ತನಿದ್ದಾನೆ ಆಲ್ರೆಡಿ, ಆ ಸೃಷ್ಟಿಕರ್ತನಿಗೆ ಬದಲಾಗಿ ಇನ್ನೂ ಸೃಷ್ಟಿಕರ್ತರಿದ್ದಾರೆ ಎಂಬುದಾಗಿ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯರಲ್ಲಿ ದೇವರು ನೋಡುತ್ತಾರೆ, ಕಲ್ಲಿನಲ್ಲಿ ದೇವರು ನೋಡುತ್ತಾರೆ, ಕಟ್ಟಿಗೆಯಲ್ಲಿ ದೇವರು ನೋಡುತ್ತಾರೆ, ಊರುಗಳಲ್ಲಿ ಇರ್ತಕ್ಕಂಥ ಮರಗಳಲ್ಲಿ ದೇವರು ನೋಡುತ್ತಾರೆ, ಅಡವಿಯಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳಲ್ಲಿ ಏನು ಮಾಡ್ತಾರೆ, ದೇವರನ್ನು ಹುಡುಕ್ತಾರೆ, ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನು ಹುಡುಕ್ತಾರೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ ವಿಗ್ರಹ ಆರಾಧನೆ. ಮತ್ತೇನಂತ್ರಿ, ಮಾಟ, ಇನ್ನೊಬ್ಬರ ಕುರಿತಾಗಿ ಏನು ಮಾಡುವಂಥದ್ದು ರೀ, ಅವ್ರು ಹೆಂಗಾರು ಮಾಡಿ ಕೆಡಬೇಕು
ಕೆಡಬೇಕು, ಅವ್ರನ್ನ ಕೆಡಿಸ್ಬೇಕಂತೇಳಿ ಏನು ಮಾಡ್ತಾರೆ ರೀ, ಮಾಟದ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಮತ್ತು ನಾವು ನೋಡ್ತಾ ಇದ್ದೇವೆ ಹಗೆತನ, ಹಲ್ಲೆಲೂಯಾ, ಅವರ ಮೇಲೆ ಸಂಪೂರ್ಣವಾಗಿ ವೈರತ್ವವನ್ನು ಬೆಳೆಸಿಕೊಳ್ಳುವಂಥದ್ದು. ಈ ಎಲ್ಲ ಕಾರ್ಯಗಳು ಎಲ್ಲಿದ್ದಾವೆ ರೀ, ಲೋಕದಲ್ಲಿದ್ದಾವೆ ಪ್ರಿಯರೇ. ಜಗಳ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ಸಿಟ್ಟಾಗಿರ್ಬೋದು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇರ್ತೀವಿ, ಗಾಡಿ ಕಂಡು ಸಾಯಂಕಾಲ ಬಂದರೆ ಸಾಕು ಹೊಲಗಳಲ್ಲಿ ಹಂಗೆ ಲೈಟ್ಗಳು ಮಿಂಚ್ತಾ ಇರುತ್ತೆ. ಯೌವನಸ್ಥರು ಕುಂತ್ಕೊಂಡು ಏನು ಮಾಡ್ತಾರೆ ಇಲ್ಲಿ, ಪಾರ್ಟಿ ಅಂತೇಳಿ ಮಾಡ್ಕೊಂತಾರೆ. ಅಲ್ಲಿ ಔತಣಗಳು ಏನೇನೋ ತಗೊಂಬರ್ತಾರೆ, ಏನೇನೋ ತಗೊಂಬರ್ತಾರೆ, ತಿಂತಾರೆ, ಕುಡಿತಾರೆ, ದೇಹವನ್ನು ಏನು ಮಾಡ್ತಾರೆ, ಕೆಡಿಸಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಇಂಥ ಕಾರ್ಯಗಳು ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು, ಹಲ್ಲೆಲೂಯಾ, 6ನೇ ಕ್ಲಾಸ್, 8ನೇ ಕ್ಲಾಸ್, 10ನೇ ಕ್ಲಾಸ್, ಸಣ್ಣ ವಯಸ್ಸಿನ ಹುಡುಗರು ಏನು ಮಾಡಿದ್ದಾರೆ ಇವತ್ತಿನ ದಿವಸ, ಕುಡಿಯೋದು ಕಲಿತಾ ಇದ್ದಾರೆ, ಸೇದೋದು ಕಲಿತಾ ಇದ್ದಾರೆ, ಭಯಂಕರವಾಗಿರ್ತಕ್ಕಂಥ ಲೋಕದ ಕಾರ್ಯಗಳಲ್ಲಿ ಜಾರಿ ಹೋದಂಥವರಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದ ಕಾರ್ಯಗಳೆಲ್ಲ ಆತ್ಮಾನುಸಾರವಾಗಿ ನೀನು ನಡೆಯುವಾಗ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಅಂದರೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ನಮ್ಮಲ್ಲಿ ಏನಾಗಿರಬೇಕು, ಇರುವಂಥದ್ದಾಗಿರ್ಬೇಕು. ದೇವರಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ಯಗಳು, ದೇವರ ಆತ್ಮನಿಂದ ಬಂದಿರತಕ್ಕಂಥ ಈ ಒಂದು ಫಲ ನಮ್ಮಲ್ಲಿ ಏನಾಗಬೇಕು ರೀ, ಕಾಣಿಸಿಕೊಳ್ಬೇಕು ಪ್ರೇರ. ಅದಕ್ಕಾಗಿ ನಾವು ಲೋಕದವರ ರೀತಿಯಲ್ಲಿ ವ್ಯವಹರಿಸುವಂಥದ್ದು ಬೇಡ. ಸಂಪೂರ್ಣವಾಗಿ ಲೋಕದ ರೀತಿಯಲ್ಲಿ ವ್ಯವಹರಿಸಿರ್ತಕ್ಕಂಥ ಕಾಯಿನ ತನ್ನ ಸ್ವಂತ ತಮ್ಮನನ್ನು ಏನು ಮಾಡಿದ, ಕೊಂದು ಹಾಕಿದ. ಹಲ್ಲೆಲೂಯಾ. ಲೋಕದ ರೀತಿಯಲ್ಲಿ ವ್ಯವಹರಿಸಿರ್ತಕ್ಕಂಥ ದಾವೀದ ನಾವು ನೋಡ್ತಾ ಇದ್ದೇವೆ, ವ್ಯಭಿಚಾರ ಮಾಡಿ ಆತನು ತನ್ನ 4 ಜನ ಮಕ್ಕಳನ್ನು ಕಳೆದುಕೊಂಡ ಯುದ್ಧಗಳೇ ಆತನ ಜೀವಿತದಲ್ಲಿ ಏನಾದವು ರೀ, ಪ್ರಾಪ್ತಿಯಾದ ಪ್ರೇರ. ಲೋಕದ ರೀತಿಯಲ್ಲಿ ವ್ಯವಹರಿಸಿರ್ತಕ್ಕಂಥ ದೇವರ ಒಂದು ಭವಿಷ್ಯತ್ತಿನ ಕಾರ್ಯಗಳನ್ನು ಏನೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಯಕ್ಷಿಣಿಯ ಬಳಿಗೆ ಹೋದಂಥ ಅರಸನಾದಂಥ ಸೌಲ ನಾವು ನೋಡ್ತಾ ಇದ್ದೇವೆ, ಭವಿಷ್ಯತ್ತನ್ನು ತಿಳಿಸುವ ಆತನ ಯಾರು, ದೇವರು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಅವರ ಬಳಿಗೆ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮಹತ್ಯೆ ಮಾಡಿಕೊಂಡ ಆತನು ಸಾಯಬೇಕಾಯಿತು. ಗಿಲ್ಬೋ ಎನ್ನುವಂಥ ಬೆಟ್ಟದಲ್ಲಿ ಲೋಕದ ಪ್ರಕಾರವಾಗಿ ಜೀವಿಸಿದಂಥ ಅನೇಕ ಭಕ್ತರು ನಾವು ನೋಡ್ತಾ ಇದ್ದೇವೆ. ಸಂಸೋನನು ಒಬ್ಬ ವ್ಯಭಿಚಾರ ಸ್ತ್ರೀಯನ್ನು ನಾವು ನೋಡ್ತಾ ಇದ್ದೇವೆ. ಆಕೆ ಹಿಂದೆ ಹೋದ ಕಾರಣಕ್ಕಾಗಿ ತನ್ನ ಅಭಿಷೇಕವನ್ನು ಕಳೆದುಕೊಂಡ, ಆಕೆ ಹಿಂದೆ ಹೋದ ಕಾರಣಕ್ಕಾಗಿ ತನ್ನ ಬಲವನ್ನು ಕಳೆದುಕೊಂಡ, ಆಕೆ ಹಿಂದೆ ಹೋದ ಕಾರಣಕ್ಕಾಗಿ ತನ್ನ ದರ್ಶನವನ್ನು ಕಳೆದುಕೊಂಡ, ಆಕೆ ಹಿಂದೆ ಹೋದ ಕಾರಣಕ್ಕಾಗಿ ಅವಮಾನಕ್ಕೆ ಈಡಾದ. ಮುಂದೆ ಬದುಕೋದಕ್ಕೆ ಎಷ್ಟೋ ಚಾನ್ಸಸ್ಗಳಿದ್ರೂ ಕೂಡ ಆತನು ಕೂಡ ನಾನು ಕೂಡ ಇವರ ಸಂಗಡ ಸಾಯ್ತೀನಿ ಅಂತೇಳಿ ಆ ಒಂದು ದೇವಾಲಯದಲ್ಲಿ ತಾನು ಕೂಡ ಏನಾದ್ನರಿ ಸತ್ತೋದ ಪ್ರೇರ. ಅದಕ್ಕಾಗಿ ಲೋಕ ಎನ್ನುವಂಥದ್ದು ಬಹಳ ನಮ್ಮನ್ನು ನಾಶನದ ಕಡೆಗೆ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ನಾವು ಬಹಳ ಜಾಗರೂಕತೆಯಿಂದ ನಮ್ಮ ಭಕ್ತಿಯ ಜೀವಿತವನ್ನು ಈ ಲೋಕದಲ್ಲಿ ನಾವು ಜೀವಿಸುವಂಥವರು ಆಗಬೇಕು. ನಾವು ಲೋಕದಿಂದ ಬೇರ್ಪಟ್ಟವರಾಗಿದ್ದೇವೆ. ಲೋಕದ ಸಂಪ್ರದಾಯ ಪದ್ಧತಿಗಳನ್ನು ಮಾಡಲಾರದ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದೇವೆ. ನಾವು ನೋಡ್ತಾ ಇದ್ದೇವೆ, ಲೋಕದ ಮೇಲೆ ಜಯ ಸಾಧಿಸುವಂಥವರಾಗಿದ್ದೇವೆ. ಲೋಕವನ್ನು ಪ್ರೀತಿಸುವವರಲ್ಲ, ನಾವು ದೇವರು ಹೇಳಿದ ಹಾಗೆ ಲೋಕವನ್ನು ದ್ವೇಷಿಸುವಂಥವರಾಗಿ ನಾವು ಜೀವಿಸೋಣ. ಸಂಪೂರ್ಣವಾಗಿ ದೇವರ ಆತ್ಮನು ನಮಗೇನು ಮಾಡ್ತಾನೆ, ಸಹಾಯ ಮಾಡ್ತಾನೆ. ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ದೇವರನ್ನು ನಂಬಿದೀಯ ನಿಜ. ನೀನು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ನಿನ್ನ ಭಕ್ತಿಯ ಕಾರ್ಯವನ್ನು ನೀನು ಮಾಡ್ತಾ ಇದ್ದೀಯ? ದೇವರನ್ನು ನಂಬಿದಾಗಲೂ ಕೂಡ ಇನ್ನೂ ಲೋಕದಿಂದ ಹೊರಗಡೆ ಬರಲಾರ್ದ ಹಾಗೆ ನೀನು ಆ ಲೋಕದ ಒಂದು ಸಂಗತಿಗಳಲ್ಲಿ ವಿಷಯಗಳಲ್ಲಿ ಜೀವಿಸುವಂಥದ್ದೇ ಆದರೆ, ಯಾವ ರೀತಿಯಲ್ಲಿ ಸಮುದ್ರದ ಮೇಲಿರ್ತಕ್ಕಂಥ ಹಡಗು ಅದು ನೀರನ್ನು ಬರಮಾಡಿಕೊಳ್ಳದ ಹಾಗೆ ಅದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೋ, ನೀರನ್ನು ಬರಮಾಡಿಕೊಂಡಾಗ ಅದು ಮುಳುಗೋದಕ್ಕೆ ಪ್ರಾರಂಭ ಆಗುತ್ತೋ, ನಿನ್ನ ಭಕ್ತಿಯು ಕೂಡ ಅದು ಮುಳುಗುವ ಹಡಗಿನೋಪಾದಿಯಲ್ಲಿರುವಂಥ ಭಕ್ತಿಯಾಗಿದೆ. ಇವತ್ತಿನ ದಿವಸವಾದರೂ ನೀನು ಸಂಪೂರ್ಣವಾಗಿ ಲೋಕದಿಂದ ಬೇರ್ಪಟ್ಟಂಥ ಮಗನಾಗಿ ಮಗಳಾಗಿ ನೀನು ಜೀವಿಸಬೇಕಾಗಿದೆ. ಲೋಕದ ವಿಷಯದಲ್ಲಿ ಇರ್ತಕ್ಕಂಥ ಲೋಕ ತಂದು ಹಾಕಿರ್ತಕ್ಕಂಥ ಅನೇಕ ಸಂಪ್ರದಾಯ ಪದ್ಧತಿಗಳಿದ್ದಾವೆ. ಮನೆಯ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ವಿವಾಹದ ವಿಷಯದಲ್ಲಾಗಿರ್ಬೋದು, ಇನ್ನು ಅನೇಕ ಸಂಗತಿಗಳ ವಿಷಯದಲ್ಲಿ ಲೋಕ ಅನೇಕ ಕಾರ್ಯಗಳನ್ನು ತಂದು ಹಾಕಿವೆ. ದೇವರ ಸ್ಥಾನವನ್ನು ಇನ್ನೊಂದು ಕಾರ್ಯಕ್ಕೆ ಕೊಡುವಂಥದ್ದು ಸೈತಾನನ ಅನೇಕವಾಗಿರ್ತಕ್ಕಂಥ ಹುನ್ನಾರಗಳನ್ನು ಮಾಡಿದ್ದಾನೆ. ಸಹೋದರ ಸಹೋದರಿ, ಅದರ ಹಿಂದುಗಡೆ ಸೈತಾನನ ಬಲವಾದಂಥ ಹಸ್ತ ಎನ್ನುವಂಥದ್ದು ಇವತ್ತಿನ ದಿವಸ ನೀನು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಸಂಪೂರ್ಣವಾಗಿ ಪರಲೋಕ ಭಾವದ ಮಗನಾಗಿ ಮಗಳಾಗಿ ನೀನು ಜೀವಿಸೋದಕ್ಕೆ ಬರ್ತೀಯಾ? ಸಹೋದರ ಸಹೋದರಿ, ಲೋಕವನ್ನು ನೀವು ಪ್ರೀತಿಸಬೇಡ್ರಿ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದರೆ ಲೋಕದಲ್ಲಿ ಭಯಂಕರವಾದಂಥ ಪಾಪದ ಕಾರ್ಯಗಳಿದ್ದಾವೆ. ಲೋಕದ ಒಂದು ಜೀವಿತ ನಿಮ್ಮದು ಆಗಬಾರದು. ಲೋಕವನ್ನು ನೀವು ಜಯಿಸಬೇಕಾದ್ರೆ ಪರಿಪೂರ್ಣ ನಂಬಿಗಸ್ತರಾಗಿ ನೀವು ಇರಬೇಕು. ನಿಮ್ಮ ನಂಬಿಕೆಯಿಂದಲೇ ನೀವು ಲೋಕವನ್ನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ.
ನೀನು ಪರಿಪೂರ್ಣವಾಗಿ ದೇವರನ್ನು ನಂಬಿರುವಾಗ, ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡುವಾಗ ಇನ್ನು ಖಂಡಿತವಾಗಿ ಲೋಕವನ್ನು ಜಯಿಸ್ತೀಯ. ಯಾವ ರೀತಿಯಾಗಿ ಆದಿ ಅಪೊಸ್ತಲರ ಕಾಲದಲ್ಲಿ ಅವರಿಗೆ ಅನೇಕವಾದಂಥ ಕಾರ್ಯಗಳಿದ್ದರೂ ಕೂಡ ತಪ್ಪು ಮಾಡೋದಕ್ಕೆ ಅವರು ಯಾವುದಕ್ಕೂ ಕೂಡ ಅವರು ತಪ್ಪಿನ ಕಡೆಗೆ ಹೋಗದೆ ದೇವರ ಆತ್ಮನ ವಶರಾಗಿರ್ತಕ್ಕಂಥವರು ಸಂಪೂರ್ಣವಾಗಿ ಲೋಕದ ವಿಷಯಗಳಲ್ಲಿ ಅವರು ಜಯವನ್ನು ಹೊಂದಿದರು. ಅವರು ನಂಬಿಕೆಯಿಂದ ಅವರು ಮುಂದಕ್ಕೆ ಹೋದರು. ಇವತ್ತು ನಾನು ನೀನು ಕೂಡ ನಂಬಿಗಸ್ತರಾಗಿ ಬಾಳಬೇಕೆಂಬುದಾಗಿ ದೇವರ ಒಂದು ಇಷ್ಟವಾಗಿದೆ, ಚಿತ್ತವಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಕರ್ತನೇ, ಲೋಕದಿಂದ ಬೇರ್ಪಟ್ಟಂಥ ಸ್ಥಿತಿಯಲ್ಲಿ ನಾವು ಇರಬೇಕು. ನಮ್ಮ ಭಕ್ತಿಯ ಜೀವಿತ ಲೋಕದವರ ಮಧ್ಯದಲ್ಲಿ ಹೇಗಿರಬೇಕೆಂಬುದಾಗಿ ಸ್ವಾಮಿ ಕರ್ತನೆ ಕೆಲವೊಂದು ವಿಷಯಗಳನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನಾವು ಕರ್ತನೆ ಒಂದು ವೇಳೆ ಇಲ್ಲಿವರೆಗೆ ಅನೇಕ ವಿಷಯಗಳಲ್ಲಿ ತಪ್ಪಿ ಹೋಗಿದರೆ ನಮ್ಮನ್ನು ಕ್ಷಮಿಸಯ್ಯ. ಹೌದು ಸ್ವಾಮಿ, ಕೆಲವೊಂದು ಮೂಢಾಚಾರಗಳ ಹಿಂದೆ ಇರತಕ್ಕಂಥ ಸೈತಾನನ ಹಸ್ತ, ಕೆಲವೊಂದು ಲೋಕದ ಕಾರ್ಯಗಳ ಹಿಂದೆ ಇರತಕ್ಕಂಥ ಎಲ್ಲ ಸೈತಾನನ ಹಸ್ತಗಳು ಸ್ವಾಮಿ, ಅವುಗಳನ್ನು ನಾವು ತಿಳಿದುಕೊಳ್ಳುವ ಹಾಗೆ, ಅವುಗಳ ಮೇಲೆ ಜಯವನ್ನು ಸಾಧಿಸುವ ಹಾಗೆ ಸ್ವಾಮಿ ಕರ್ತನಿನ ಬಲವಾದಂಥ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸಯ್ಯ. ದೇವರೇ ಪ್ರಾರ್ಥಿಸ್ತಾ ಇದೆ ಸ್ವಾಮಿ, ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ದೇವರೇ ಕರ್ತನೆ, ನಿನ್ನ ಆಲಯಕ್ಕೆ ಸ್ವಾಮಿ, ನಿನ್ನ ಸನ್ನಿಧಾನಕ್ಕೆ, ನಿನ್ನ ಒಂದು ಸ್ವಾಮಿ ಕರ್ತನೆ ಸಾನ್ನಿಧ್ಯಕ್ಕೆ ಸ್ವಾಮಿ ಇವರು ಕರ್ತನೆಯನ್ನು ಹುಡುಕಿಕೊಂಡು ಬಂದಿದ್ದಾರಪ್ಪ. ಇವರ ಜೀವಿತದಲ್ಲಿ ಬಿಡುಗಡೆ ಕೊಡು. ಯಾವ ವಿಷಯದಲ್ಲಿಯೂ ಕೂಡ ಇವರು ತಪ್ಪಿ ಹೋಗದ ಹಾಗೆ ಇವರನ್ನ ಸ್ವಾಮಿ ಕರ್ತನೆ ನೀವು ತಾನೇ ಮುಟ್ಟಿ ತಾಕಿ ಪ್ರತಿಯೊಂದು ವಿಷಯದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ, ಪ್ರತಿಯೊಂದು ಕಾರ್ಯಗಳನ್ನು ಇವರ ಜೀವಿತದಲ್ಲಿ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ, ಲೋಕದವರ ರೀತಿಯಲ್ಲ ಸ್ವಾಮಿ, ಪರಲೋಕದವರ ಹಾಗೆ ಸ್ವಾಮಿ ಜೀವಿಸುವಂತೆ ಎಲ್ಲ ಪರಲೋಕದ ಆತ್ಮೀಯ ಲಕ್ಷಣಗಳಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನೀನು ಕರ್ತನೆ ಬರುವಾಗ ನಿನ್ನನ್ನು ಎದುರುಗೊಳ್ಳುವ ಗುಂಪಿನಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿ ಬುದ್ಧಿಯುಳ್ಳ ಕನ್ನಿಕೆ ರೋಪಾದಿಯಲ್ಲಿ ಭಕ್ತಿಯನ್ನು ಕಾಪಾಡಿಕೊಂಡು, ನಂಬಿಕೆಯನ್ನು ಕಾಪಾಡಿಕೊಂಡು, ಎಚ್ಚರವಾಗಿದ್ದು ನಂಬಿಗಸ್ತರಾಗಿ ಸ್ವಾಮಿ ನಿನ್ನನ್ನು ಸ್ವಾಮಿ ಎದುರುಗೊಂಡು ಕರ್ತನೆ ನಿನ್ನ ಸಂಗಡ ನಿನ್ನ ಜೊತೆಯಲ್ಲಿ ಸ್ವಾಮಿ ನಾವು ಕೂಡ ಸ್ವಾಮಿ ಆ ಒಂದು ಔತಣ ಮದುವೆ ವಿವಾಹ ಕರ್ತನ ಕಾರ್ಯಕ್ರಮಕ್ಕೆ ಸ್ವಾಮಿ ಕರ್ತನ ಬಾಗಿಲಿನ ಮೂಲಕ ತೆರಳುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ತಿಮ್ಮಾಪುರ ಗ್ರಾಮದಲ್ಲಿ ಒಳ್ಳೆ ಮಂದಿರಕ್ಕಾಗಿ ಬೇಡ್ತಾ ಇದ್ದೇವಪ್ಪ. ಸ್ಥಳವನ್ನು ಅವಕಾಶ ನೀನು ಮಾಡಿಕೊಡು ಸ್ವಾಮಿ, ಅದ್ಭುತವನ್ನು ನೀನು ತಾನೇ ಜರುಗಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡರಪಿಸೊಂದೇ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸೋಕೆ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ, ಯೇಸು ರಕ್ತಕ್ಕೆ